ಹಾಯ್ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಆಶಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರಿ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಹೇಳಿದರೆ, ಜೂನ್ ತಿಂಗಳ ನೀವು ನಿಮ್ಮ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳನ್ನು ನೋಡ್ತೀರಾ ಮತ್ತು ನಿಮ್ಮ ಯಾವೆಲ್ಲ ಅವಕಾಶಗಳನ್ನು ನೋಡ್ತಾ ಇದ್ದೀರಾ ಮತ್ತು ನಿಮ್ಮಲ್ಲಿರುವಂತಹ ಯಾವೆಲ್ಲ ನೆಗೆಟಿವ್ನ ಹೊರ ಹಾಕ್ತಾ ಇದ್ದೀರಾ, ಅಥವಾ ಆಧ್ಯಾತ್ಮಿಕವಾಗಿ ಹೇಗೆ ನಿಮ್ಮ ಜೀವನ ನಡೀತಾ ಇದೆ ಮತ್ತು ಕೆರಿಯರ್ ವಿಚಾರದಲ್ಲಿ ನಿಮಗೇನಾದರೂ ಸಿಹಿ ಸುದ್ದಿ ಇದೆಯಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಪೂರ್ತಿಯಾಗಿ ಒಂದು ತಿಂಗಳ ಜೂನ್ ತಿಂಗಳ ಪ್ರೆಡಿಕ್ಷನ್ ಆಗಿರುತ್ತೆ. ಓಕೆನಾ? ಮತ್ತು ನಾನು ನಿಮಗೆ ಒಂದು ಸಿಹಿ ಸುದ್ದಿನ ಹೇಳ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದರೆ, ಜೂನ್ ತಿಂಗಳು 6ನೇ ತಾರೀಕು ಟ್ಯಾರೋ ಮಾಸ್ಟರ್ ಕ್ಲಾಸ್ ನಡೀತಾ ಇದೆ. ಓಕೆನಾ? ಅಲ್ಲಿ ನೀವು ಯಾವೆಲ್ಲ ವಿಚಾರಗಳನ್ನು ಕಲಿತೀರಾ ಅಂದರೆ, ನೀವು ತುಂಬಾ ಗೊಂದಲದಲ್ಲಿ ಇರ್ತೀರ. ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊತೀರಾ. ಟ್ಯಾರೋದಿಂದ ನೀವು ಯಾವ ರೀತಿ ಮಾರ್ಗದರ್ಶನ ಪಡಿಬೇಕು, ನಿಮ್ಮ ಜೀವನದಲ್ಲಿ ಏನಕ್ಕೆ ಬದಲಾವಣೆಗಳನ್ನು ಮಾಡ್ಕೋತೀರಾ, ಅದನ್ನು ನಿಮ್ಮ ಪ್ರೊಫೆಷ್ನಲ್ ಜೀವನಕ್ಕಾಗಿ ಹೇಗೆ ಅಳವಡಿಸ್ಕೋತೀರಾ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಪಡ್ಕೋತೀರಾ. ಮತ್ತು ಅಲ್ಲಿ ಬೋನಸ್ ಆಗಿ ನಿಮಗೆ ಪ್ರತಿಯೊಂದು ರೆಮಿಡೀಸು ಸಿಗುತ್ತೆ. ಮತ್ತು ಅಲ್ಲಿ ನೀವು ಕಲಿಯುವಂಥದ್ದು ಕೆರಿಯರ್ ವಿಚಾರವಾಗಿ ಆಗಿರಬಹುದು, ಫೈನಾನ್ಷಿಯಲ್ ವಿಚಾರದಲ್ಲಿ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಾಗಿರ್ಬೋದು. ಹೇಗೆ ನೀವು ಅದನ್ನು ಒಂದು ಕಾರ್ಡನ್ನು ನೋಡಿದರೆ ನೀವು ಯಾವ ರೀತಿ ಹೇಳಬೇಕು, ನೀವು ಯಾವ ರೀತಿ ಪ್ರೆಡಿಕ್ಷನ್ ಮಾಡಬೇಕು, ಮತ್ತು ಪರ್ಸ್ನಲ್ ರೀಡಿಂಗ್ ಹೇಗೆ ತಗೋತೀರಾ, ನಿಮಗೆ ಒಂದು ಕ್ಯೂರಿಯಾಸಿಟಿ ಹೇಗಿರುತ್ತೆ, ಆ ಕ್ಯೂರಿಯಾಸಿಟಿನೆಲ್ಲನೂ ಸಹಿತ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಓಕೆನಾ? ಈಗ ರೀಡಿಂಗ್ ಮಾಡೋದು ಹೇಗೆ, ರೀಡಿಂಗಲ್ಲಿ ನಾವು ಯಾವ ರೀತಿ, ಮತ್ತು ಇಲ್ಲಿ ಹೆಣ್ಮಕ್ಳು ತುಂಬಾ ಕೆಲಸದಲ್ಲಿ ಏನೋ ಒಂದು ಕೆಲಸ ಮಾಡಬೇಕು ಅಂತ ಹೇಳಿ ಕಾಯ್ತಿರ್ತಾರೆ. ಅವರಿಗೆ ಯಾವುದೂ ವರ್ಕ್ ಆಗಲ್ಲ. ಮನೆಯಲ್ಲಿದ್ದು ನಾವು ಇದನ್ನು ಮಾಡ್ತಾ ಇದ್ರಿಂದ ಇದು ಒಂದು ಪ್ರೊಫೆಷ್ನಲ್ ಆಗಿ ನಾವು ತಗೋಬೋದು. ಇವಾಗ ಈ ಟ್ಯಾರೋದಿಂದ 5 ಲಕ್ಷದಿಂದ 10 ಲಕ್ಷದವರೆಗೂ ತಿಂಗಳಿಗೆ ಅರ್ನ್ ಮಾಡ್ತಾ ಇದ್ದಾರೆ. ಅದನ್ನು ಸಂಪೂರ್ಣ ಮಾಹಿತಿ ನಿಮಗೆ ಬೇಕು ಅಂತ ಹೇಳಿದರೆ ಈ ಟ್ಯಾರೋ ಮಾಸ್ಟರ್ ಕ್ಲಾಸ್ ನಿಮಗಾಗಿ ಅಂತ ಹೇಳ್ಬೋದು. ಇದನ್ನು ಯಾರಿಗೆ ನಿಮಗೆ ಇಂಟ್ರೆಸ್ಟ್ ಇದೆಯೋ ಅದು ವಾಟ್ಸಪ್ ಮುಖಾಂತರ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಪ್ರತಿಯೊಂದನ್ನು ಸಹಿತ ನಾನು ನಿಮಗೆ ಹೇಗೆ ಮಾಡೋದು, ಯಾವ ರೀತಿ ನೀವು ಮಾಡಬೇಕು, ನೀವು ಅದನ್ನು ಯಾವ ರೀತಿ ಯೂಸ್ ಮಾಡ್ಕೋಬಹುದು. ಮತ್ತು ಇದರಿಂದ ನಿಮಗೆ ತುಂಬಾ ಲಾಭ ಇದೆ. ನಿಮ್ಮ ಇಂಟ್ಯೂಷನ್ ಪವರ್ ಹೆಚ್ಚಾಗುತ್ತೆ. ನಿಮ್ಮ ಒಂದು ಜರ್ನಿ ಹೇಗಿರುತ್ತಪ್ಪ ಅಂತ ಹೇಳಿದರೆ, ಒಂದು ಹಳೆ ಕರ್ಮದಿಂದ ನಿಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಹೊಸದಾಗಿ ನಿಮ್ಮದೊಂದು ಜರ್ನಿ ಸ್ಟಾರ್ಟ್ ಆಗುತ್ತೆ. ಇದನ್ನು ನೀವು ನಿಮ್ಮ ಜೀವನದಲ್ಲಿ ಹೊಸ ರೀತಿಯಾಗಿ ಬದಲಾವಣೆಯನ್ನು ಸಹಿತ ನೀವು ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಜೂನ್ ಪ್ರೆಡಿಕ್ಷನ್ನ ನಾನು ಮಾಡ್ತೀನಿ. ಓಕೆನಾ? ಜೂನ್ ತಿಂಗಳ ರೀಡಿಂಗ್ನ ನೋಡೋಣ. ಇಲ್ಲಿ 2 ಕಾರ್ಡ್ ಇಟ್ಟಿದ್ದೀನಿ. ಈ 2 ಕಾರ್ಡನ್ನು ನೀವು ಸೆಲೆಕ್ಟ್ ಮಾಡಿಕೊಡ್ರಿ. ಇದು ಹಳದಿ ಕಲರ್ ಇದೆ, ಇದು ವೈಟ್ ಕಲರ್ ಇದೆ. ನಿಮಗೆ ಯಾವುದು ನಿಮ್ಮ ಮನಸ್ಸಿಗೆ ಅಟ್ರಾಕ್ಟ್ ಆಗುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ಓಕೆ, ಇವಾಗ ಫಸ್ಟ್ ಫೈಲ್ನ ನೋಡೋಣ. ಇದು ಫಸ್ಟ್ ಫೈಲ್. ಯಾರೆಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವರಿಗೆ ಈ ಕಾರ್ಡ್. ಇಲ್ಲಿ ಯೂನಿವರ್ಸ್ ನಿಮಗೆ ಏನು ಹೇಳುತ್ತೆ, ಅಥವಾ ನಿಮ್ಮ ಮನಸ್ಸು ಏನು ಹೇಳುತ್ತೆ, ನಿಮ್ಮ ದೈವಿಕ ಸಂದೇಶ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ಯಾವುದೋ ಒಂದು ವಿಚಾರಕ್ಕೆ ತುಂಬಾ ಗಾಬರಿಯಾಗಿದ್ದೀರಾ. ನೀವು ಒಂದು ಕೆರಿಯರ್ ವಿಚಾರದಲ್ಲಾಗಿರ್ಬೋದು, ಅಥವಾ ಜನಗಳ ಮಾತಿಗಾಗಿರ್ಬೋದು, ಇಲ್ಲಿಯವರೆಗೂ ನೀವು ಅನುಭವಿಸಿರುವಂತಹ ವಿರಹ ವೇದನೆ ಆಗಿರ್ಬೋದು, ಮಾನಸಿಕವಾಗಿ ತುಂಬಾ ನೋವುಪಟ್ಟಿದ್ದೀರಾ, ತುಂಬಾ ಕಷ್ಟಪಟ್ಟಿದ್ದೀರಾ, ಹಿಂಸೆಯನ್ನು ಅನುಭವಿಸ್ತಾ ಇದ್ದೀರಾ. ನೀವು ಮುಂದೆ ಹೋದರೆ ಏನಾಗುತ್ತೋ ಅನ್ನುವಂತಹ ಮಾನಸಿಕವಾದಂತಹ ಭಯವನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಓಕೆನಾ? ಆ ಭಾವನೆಯನ್ನು ನೀವು ವ್ಯಕ್ತಪಡಿಸೋದಕ್ಕಾಗಲಿ, ಆ ಭಾವನೆಯಿಂದ ಹೊರ ಬರೋದಕ್ಕಾಗಲಿ ನಿಮಗೆ ಆಗ್ತಾ ಇಲ್ಲ. ಪ್ರತಿಯೊಂದು ಹೆಜ್ಜೆಯಲ್ಲೂ ಸಹಿತ ನಿಮಗೆ ಅವಮಾನ ಆಗಿದೆ. ಪ್ರತಿಯೊಂದು ಮಾತುಗಳಿಂದ ನೀವು ಚುಚ್ಚಿ ಅನುಭವಿಸ್ತಾ ಇದ್ದೀರಾ. ನಿಮ್ಮಲ್ಲಿರುವಂತಹ ಗೊಂದಲಗಳನ್ನು ನೀವೇ ಹೆಚ್ಚು ಮಾಡ್ಕೊಂಡಿದ್ದೀರಾ. ಇಲ್ಲಿ ಆಗ್ತಾ ಇರೋದು ಯಾವುದೂ ನಿಮ್ಮದಲ್ಲ ಅಂತ ಹೇಳ್ಬೋದು. ಇಲ್ಲಿ ಒಂದು ಕಾರ್ಮಿಕ್ ಹೀಲಿಂಗ್ ಅಂತ ಹೇಳ್ಬೋದು. ಇಲ್ಲಿ ಕಾರ್ಮಿಕ್ ಒಂದು ಜರ್ನಿ ಇದೆ ನಿಮ್ಮದು. ಆ ಕಾರ್ಮಿಕ್ ಜರ್ನಿಯಿಂದ ನೀವು ಆ ವ್ಯಕ್ತಿನ ಆಗಿರ್ಬೋದು, ಆ ಮನಸ್ಥಿತಿನ ಆಗಿರ್ಬೋದು, ಎಷ್ಟೇ ಬದಲಾವಣೆಯನ್ನು ಮಾಡೋಕ್ಕೆ ಹೋದರೂ ಸಹಿತ ಆ ಬದಲಾವಣೆಯನ್ನು ನಿಮಗೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದರೆ, ಅದು ಒಂದು ಕಾರ್ಮಿಕ್ ರಿಲೇಷನ್ಶಿಪ್ ಆಗಿರ್ಬೋದು, ಕಾರ್ಮಿಕ್ ನಿಮ್ಮ ಕೆಲಸದಲ್ಲಿ ಏನೋ ಒಂದು ಅಡೆತಡೆಗಳಾಗ್ತಾ ಇರ್ಬೋದು. ಹಣದಲ್ಲಿ ಎಷ್ಟೇ ಸಂಪಾದನೆ ಮಾಡಿದರೂ ಸಹಿತ ಅಲ್ಲಿ ನಿಮಗೆ ಯಾವುದೂ ಥರದಲ್ಲಿಯೂ ಸಹಿತ ನಿಮಗೆ ಲಾಭ ಆಗದೆ ಇರ್ಬೋದು. ಈ ರೀತಿಯಾಗಿದ್ದಾಗ ನಿಮ್ಮಲ್ಲಿ ನೀವು ಏನು ಮಾಡ್ತಾಯಿದ್ದೀರ, ಒಂದು ಸಾಲ ಮಾಡ್ಕೊಂಡಿರ್ಬೋದು, ಅಥವಾ ಬೇರೆ ಯಾವುದೋ ವಿಚಾರಕ್ಕೆ ನೀವೇ ಸಿಗಾಕೊಂಡಿರ್ಬೋದು. ಅದರಿಂದ ಹೊರ ಬರೋ ಪ್ರಯತ್ನನ ನೀವು ಮಾಡ್ತಾ ಇರ್ಬೋದು. ಬಟ್ ಅಲ್ಲಿ ಪ್ರಯತ್ನ
ಪ್ರತಿಫಲವಾಗ್ತಾ ಇದೆ. ಯಾಕೆ ಅಂತ ಹೇಳಿದರೆ ಅಲ್ಲಿ ಇರುವಂತಹ ನಿಮ್ಮ ಭಯ ಏನಿದೆ, ನಿಮ್ಮ ಮಾನಸಿಕ ಹಿಂಸೆ ಏನಿದೆ, ಏನು ಕಿರಿಕಿರಿ ಏನಿದೆ, ಅಲ್ಲಿ ಹೊರಗೆ ಹೋದರೆ ಏನಾಗುತ್ತೋ, ಅವ್ರು ಏನು ಮಾಡ್ತಾರೋ, ಅವರಿದ್ರೆ ಏನೋ ನಿತ್ರ ಆಗುತ್ತೋ ಅಥವಾ ಇಲ್ವೋ, ಈ ರೀತಿಯಾದಂತಹ ಮನಸ್ಥಿತಿನ ಹೊಂದಿದ್ದೀರ. ಓಕೆನಾ. ಇದು ಯಾರು ಫಸ್ಟ್ ಫೈಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರ ಅವರದ್ದು. ಓಕೆನಾ. ಈಗ ನೋಡೋಣ ಕಾರ್ಡ ಯಾವ್ಯಾವ ಏನೆಲ್ಲ ಸಂದೇಶ ಕೊಡುತ್ತೆ ನಿಮಗೆ. ಜೂನ್ ತಿಂಗಳಲ್ಲಿ ನಿಮಗೆ ಯಾವ ಬದಲಾವಣೆಗಳನ್ನು ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಫಸ್ಟ್ ಕಾರ್ಡೇ ನಿಮಗೆ ಭಯ ಅಂತ ಬರ್ತಾ ಇದೆ. ಆ ಭಯವನ್ನು ಬಿಡೋದಕ್ಕೆ ಹೇಳ್ತಾ ಇದ್ದಾರೆ. ಆ ಭಯದಿಂದ ನೀವು ಮುಕ್ತಿ ಆಗ್ತೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಓಕೆ, ಥ್ಯಾಂಕ್ ಯು. ವಾವ್, ನಾ ಅದೇ ಹೇಳಿದೆ ನಿಮಗೆ, ಭಯದಿಂದ ನೀವು ಮುಕ್ತಿ ಹೋಗ್ತಾ ಇದ್ದೀರಾ ಅಂದರೆ ನಿಮ್ಮ ಒಂದು ಜೀವನ ಬದಲಾವಣೆ ಆಗ್ತಾ ಇದೆ. ವಂಡರ್ಫುಲ್ ವಂಡರ್ಫುಲ್. ದ ಮ್ಯಾಜಿಷಿಯನ್ ಕಾರ್ಡ್, ದ ಟವರ್, ಇಲ್ಲಿ 5 ಆಫ್ ವಾಂಡ್ಸ್, ಪೇಜ್ ಆಫ್ ವಾಂಡ್ಸ್. ಸೂಪರ್ ಕಾರ್ಡ್. ಯಾಕೆಂದರೆ ಫಸ್ಟಿಗೆ ಭಯದ ಕಾರ್ಡ್ ಬಂತು. ಆ ಭಯದಿಂದ ಮುಕ್ತಿ ಹೋಗ್ತಾ ಇದ್ದೀರಾ. ಮುಕ್ತಿ ಹೊಂದಿ ನೀವು ನಿಮ್ಮ ಜೀವನದಲ್ಲಿ ದ ಮೆಜಿಷಿಯನ್ ಅಂದರೆ ಒಂದು ಮ್ಯಾಜಿಕ್ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ. ಒಂದು ದೈವಿಕ ರಕ್ಷಣೆ ನಿಮಗೆ ಸಿಗ್ತಾ ಇದೆ. ಪ್ರೀತಿಲಾಗಿರ್ಬೋದು, ಹಣದಲ್ಲಾಗಿರ್ಬೋದು, ನಿಮ್ಮ ಕೆರಿಯರ್ ವಿಚಾರದಲ್ಲಾಗಿರ್ಬೋದು, ಪ್ರತಿಯೊಂದು ವಿಚಾರಕ್ಕೂ ಸಹಿತ ನಿಮಗೆ ಒಂದು ದೈವಿಕ ರಕ್ಷಣೆ ಸಿಗ್ತಾ ಇದೆ. ನೀವು ಒಂದು ಸಕ್ಸಸ್ಸನ್ನು ಪಡಿತಾ ಇದ್ದೀರಾ, ಗ್ರೋತನ್ನು ಪಡಿತಾ ಇದ್ದೀರಾ, ನ್ಯೂ ಬಿಗಿನಿಂಗ್ನ ಕಾಣ್ತಾ ಇದ್ದೀರಾ. ಇಲ್ಲಿ ತಾಯಿ ಆಗಬೇಕು ಅಂತ ಏನಾದರೂ ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ಅದು ಸಹಿತ ನಿಮ್ಮ ಜೀವನಕ್ಕೆ ಒಂದು ಬದಲಾವಣೆಯನ್ನು ತರ್ತಾ ಇದೆ. ಒಂದು ದೈವಿಕ ರಕ್ಷಣೆಯನ್ನು ನಿಮಗೆ ತರ್ತಾ ಇದೆ. ಇಲ್ಲಿ ನಿಮಗೆ ಸ್ನೇಹಿತಿದೆ ಅಂದರೆ ಹೊಸ ಬದಲಾವಣೆಗಳನ್ನು ನೋಡ್ತಾ ಇದ್ದೀರಾ, ಹೊಸದಾದ ಜೀವನನ ನೋಡ್ತಾ ಇದ್ದೀರಾ. ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚು ನಿಮ್ಮ ಲೈಫಲ್ಲಿ ನೀವು ಅಚೀವ್ಮೆಂಟನ್ನು ಮಾಡ್ತೀರಾ. ಅಂದರೆ ಆಲ್ರೆಡಿ ನಿಮಗೆ ಯೂನಿವರ್ಸ್ ಕೊಟ್ಟಿದ್ದಾರೆ. ನೀವು ಏನು ಸಾಧನೆ ಮಾಡಬೇಕು ಅನ್ನಿದೆಯೋ ಅದನ್ನು ಪೂರ್ತಿಯಾಗಿ ನಿಮ್ಮ ಜೀವನಕ್ಕೆ ಕೊಟ್ಟಿದ್ದಾರೆ. ಅದನ್ನು ನೀವು ಒಂದು ಹೊಸದಾದ ಜೀವನ ಅಂದರೆ ಹೊಸದಾಗಿ ಆರಂಭ ಮಾಡಬೇಕಾಗಿದೆ. ಓಕೆನಾ. ಆ ಬದಲಾವಣೆನ ನೀವು ಏನು ಮಾಡ್ಕೊತೀರಾ, ನೀವು ಒಂದು ಮೊದಲನೇ ಹೆಜ್ಜೆ ಇಡಬೇಕಾಗಿದೆ. ಇಲ್ಲಿ ಯೂನಿವರ್ಸ್ ಹೇಳೋದೇನಪ್ಪ ಅಂತ ಹೇಳಿದರೆ, ನಿಮ್ಮ ಬದಲಾವಣೆ ಈಗ ಅಧಿಕ ಮಾಸ ಇರೋದ್ರಿಂದ ಈಗ ನೀವು ಯಾವುದನ್ನು ಸ್ಟಾರ್ಟ್ ಮಾಡ್ತೀರಾ ನಿಮ್ಮ ಜೀವನದಲ್ಲಿ, ಅದು ನಿಮ್ಮ ಜೀವನಕ್ಕೆ ಒಂದು ಪರಿಪೂರ್ಣವಾಗಿ ಮುಂದೆ ನಡೆಯುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಈ ಅಧಿಕ ಮಾಸದಲ್ಲಿ ನೀವು ಏನು ಇವಾಗ ಹೊಸದಾಗಿ ಸ್ಟಾರ್ಟ್ ಮಾಡ್ತೀರೋ ಅದು ಪ್ರತಿಯೊಂದು ವಿಚಾರನೂ ಸಹಿತ ನಿಮ್ಮ ಜೀವನಕ್ಕೆ ಹೊಸದಾಗಿ ಪ್ರತಿಯೊಂದು ಲಾಂಗ್ ಟೈಮಾಗಿ ಉಳಿಯುತ್ತೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಇಲ್ಲಿ ಸ್ನೇಕು ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಹೇಳುತ್ತೆ. ಯಾವ ರೀತಿ ಬದಲಾವಣೆ, ಇಲ್ಲಿವರೆಗೂ ಕಷ್ಟಗಳನ್ನು ನುಂಗಿದ್ದೀರ, ನೀವು ಹಿಂದೆ ಏನೆಲ್ಲ ನಿಮ್ಮ ಮನಸ್ಸಲ್ಲಿತ್ತೋ ಆ ಗೊಂದಲಗಳನ್ನು ಎಲ್ಲದನ್ನೂ ಪರಿಹಾರ ಮಾಡಿಕೊಳ್ಳುವಂತಹ ಸಮಯ ಬಂದಿದೆ, ಸಂದರ್ಭ ಬಂದಿದೆ. ನೀವು ಅಂದ್ಕೊಂಡಿದ್ದ ಸಂಕಷ್ಟವನ್ನು ಒಬ್ಬರೇ ನುಂಗಿ ಏನಾಗಿದ್ರಿ, ಒಂದು ಪರಿಪೂರ್ಣವಾದ ಮೂರ್ತಿಯಾಗಿದ್ದೀರಾ. ನಿಮ್ಮ ಜೀವನದಲ್ಲಿ ಒಂದು ಸಕ್ಸಸ್ಸನ್ನು ಪಡೆಯೋದಕ್ಕೆ ನಿಮಗೆ ಬೇಕಾಗಿರುವಂತಹ ಎಲ್ಲ ಶಕ್ತಿನ ಪಡ್ಕೊಂಡಿದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ. ನಾನು ಏನು ಬೇಕಾದರೂ ನಾನು ಮಾಡಬಲ್ಲೆ, ನಾನು ಏನು ಬೇಕಾದರೂ ಸಾಧಿಸಬಲ್ಲೆ, ನನ್ನ ಜೊತೆ ನಾನು ಗುರಿಯನ್ನು ತಲುಪೋದಕ್ಕೆ ನಾನು ಏನು ಮಾಡಬೇಕಾಗಿದೆಯೋ ಅದು ಎಲ್ಲ ನನ್ನ ಜೊತೆ ಇದೆ ಅನ್ನುವಂತಹ ಆತ್ಮವಿಶ್ವಾಸ ನಿಮ್ಮಲ್ಲಿದೆ. ಆತ್ಮವಿಶ್ವಾಸದಿಂದ ನೀವು ಮುಂದೆ ಹೋಗ್ತಾ ಇದ್ದೀರಾ, ಮುಂದೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಆದರೆ ನೀವು ನ್ಯೂ ಬಿಗಿನಿಂಗ್ ಮಾಡ್ತಾ ಹೋದ್ರಿ ಅಂದರೆ ನಿಜವಾಗ್ಲೂ ನೀವು ಮೊದಲನೇ ಹೆಜ್ಜೆನ ಇಡಬೇಕಾಗಿದೆ. ಏಂಜಲ್ಸ್ ಹೇಳೋದು ಇಷ್ಟೇ, ನಿಮ್ಮ ಜೀವನದಲ್ಲಿ ನಿಮಗೆ ಎಲ್ಲ ಶಕ್ತಿನ ಕೊಟ್ಟಿದೆ. ನಿಮ್ಮ ಏನು ನೀವು ಹೋಗಬೇಕಾಗಿದೆಯೋ ಆ ಶಕ್ತಿನ ಎಲ್ಲನೂ ಪಡ್ಕೊಂಡಿದ್ದೀರಾ. ಅದು ನಿಮ್ಮ ಜೀವನಕ್ಕೆ ಒಂದು ಹೊಸ ಬದಲಾವಣೆನ ಅಂತಲೇ ಹೇಳ್ಬೋದು. ಇಲ್ಲಿ ನೀವು ಹೆಜ್ಜೆ ಇಡೋದನ್ನು ಮಾತ್ರ ಯೂನಿವರ್ಸ್ ಕಾಯ್ತಾ ಇರೋದು. ಅಂದರೆ ನಿಮಗೆ ಕೊಡಬೇಕಾಗಿರೋ ಶಕ್ತಿನ ಎಲ್ಲನೂ ಇಲ್ಲಿಯವರೆಗೂ ಒಂದು ಮೂರ್ತಿಯ ರೂಪದಲ್ಲಿ ನಿಮಗೆ ಪೆಟ್ಟು ಕೊಟ್ಟು ಆ ಪೆಟ್ಟನ್ನು ತಿಂದ ಮೇಲೆ ಹೇಗೆ ಮೂರ್ತಿ ಒಂದು ದೇವರ ಕೆಲಸಕ್ಕೆ ಉಪಯೋಗ ಆಗುತ್ತೋ ಅಥವಾ ದೇವರಾಗಿ ನಿಲ್ತಾರೋ ಆ ಮೂರ್ತಿ ಆಗಬೇಕು ಅನ್ನೋದನ್ನು ಇಲ್ಲಿ ಸಹಿತ ನಿಮಗೆ ಹೇಳ್ತಾ ಇದ್ದಾರೆ. ಒಂದು ದೈವಿಕ ರಕ್ಷಣೆ ಇದೆ ನಿಮಗೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ನೀವು ಯಾವ ವಿಚಾರಕ್ಕೆ ಹೆದರ್ಕೊಂಡು ಮೂಲೆಯಾಗಿ ಗುಂಪಾಗಿದ್ರಿ, ಆ ಗುಂಪಿನಿಂದ ನೀವು ಹೊರ ಬರೋದನ್ನು ಕಲ್ತ್ರಿ, ಆ ಗುಂಪಿನಿಂದ ಒಂದು ಹೊಸ ಹೆಜ್ಜೆನ ನೀವು ಇಡ್ತಾ ಬಂದ್ರಿ ಅಂತ ಹೇಳಿದರೆ ಅಲ್ಲಿ ಒಂದು ಬದಲಾವಣೆನ ನೋಡ್ತೀರಾ ಅಂತ ಹೇಳ್ಬೋದು. ಇಲ್ಲಿ ಕಾಳಿ ಮಾತೆ ಪ್ರವೇಶ ಆಗಿದೆ ಜೂನ್ ತಿಂಗಳಲ್ಲಿ. ಒಂದು ದೈವಿಕ ಶಕ್ತಿ ಅಂತಲೇ ಹೇಳ್ಬೋದು. ದುರ್ಗಾ ಮಾತೆ ಆಗಿರ್ಬೋದು, ಕಾಳಿ ಮಾತೆ ಆಗಿರ್ಬೋದು, ನೀವು ನಂಬಿರುವಂತಹ ದೈವ ಶಕ್ತಿ
ಶಕ್ತಿ ಆಗಿರ್ಬೋದು ನಿಮ್ಮ ಜೀವನದಲ್ಲಿ ಪ್ರವೇಶ ಆಗ್ತಾ ಇದೆ. ಒಂದು ಸಡನ್ ಚೇಂಜಸ್ ಆಗ್ತಾ ಇದೆ, ಒಂದು ಸಡನ್ ಬದಲಾವಣೆ ನಾನು ನೋಡ್ತಾ ಇದ್ದೀರಾ ನಿಮ್ಮ ಲೈಫಲ್ಲಿ ಆಗಿರ್ಬೋದು, ನಿಮ್ಮ ಕೆರಿಯರಲ್ಲಿ ಆಗಿರ್ಬೋದು, ನಿಮ್ಮ ಜೀವನದಲ್ಲಿ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು. ಒಂದು ಸಡನ್ ಬದಲಾವಣೆಯನ್ನು ನೋಡ್ತಾ ಇದ್ದೀರಾ. ಪ್ರತಿಯೊಂದು ವಿಚಾರದಲ್ಲಿಯೂ ಸಹಿತ ನೀವು ಇಲ್ಲಿಯವರೆಗೂ ಯಾವೆಲ್ಲ ಕೆಲಸದಲ್ಲಿ ಆಗ್ತಾ ಇಲ್ಲ, ನಾನು ಮಾಡಬೇಕಿತ್ತು, ಹೀಗಾಗಬೇಕಿತ್ತು, ಹಾಗಾಗಬೇಕಿತ್ತು ಅಂತ ಹೇಳಿ ಅಲ್ಲೇ ಕೂತು ಯೋಚನೆ ಮಾಡ್ತಾ ಇದ್ರೆ, ಇವಾಗ ನಿಮ್ಮ ಜೀವನದಲ್ಲಿ ಒಂದು ಸಡನ್ ಚೇಂಜಸ್ ಬರ್ತಾ ಇದೆ. ಒಂದು ದೈವಿಕ ರಕ್ಷಣೆ ಬರ್ತಾ ಇದೆ. ಗುರು ರಾಘವೇಂದ್ರ ಆಗಿರ್ಬೋದು ಅಥವಾ ದುರ್ಗಾ ಮಾತೆ ಆಗಿರ್ಬೋದು, ದೈವಿಕ ಶಕ್ತಿ ಕಾಳಿ ಮಾತೆ ಆಗಿರ್ಬೋದು, ನಿಮ್ಮನ್ನು ಅರಸಿ ಬಂದಿದ್ದಾರೆ, ನಿಮ್ಮ ಜೊತೆ ಬಂದಿದ್ದಾರೆ, ನಿಮ್ಮನ್ನು ಸಂಪರ್ಕ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಈ ದುಷ್ಟ ಶಕ್ತಿಗಳಿಂದ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ, ನೆಗೆಟಿವ್ ಎನರ್ಜಿಯಿಂದ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಹೆಲ್ತ್ ವಿಚಾರದಲ್ಲಿ ಆಗಿರ್ಬೋದು, ಕೆರಿಯರ್ ವಿಚಾರದಲ್ಲಿ ಆಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲಿಯೂ ಸಹಿತ ನಿಮಗೆ ಒಂದು ಸಡನ್ ಚೇಂಜಸ್ ಬರ್ತಾ ಇದೆ. ಈ ಜೂನ್ ತಿಂಗಳು ನಿಮಗೆ ಅದ್ಭುತವಾದ ಶಕ್ತಿನಾಗಿರ್ಬೋದು, ಅದ್ಭುತವಾದಂತಹ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುವಂಥ ಶಕ್ತಿ ನಿಮ್ಮ ಜೊತೆ ಬರ್ತಾ ಇದೆ, ನಿಮ್ಮ ಜೊತೆಗೆ ನಡೀತಾ ಇದೆ. ನಿಮ್ಮನ್ನು ಒಂದು ಚೇಂಜಸ್ ಅಂದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಬದಲಾವಣೆಗಳನ್ನು ಚೇಂಜಸ್ ಮಾಡೋದಕ್ಕೆ ಆ ದೇವಿಯ ಎನರ್ಜಿ ಸಹಿತ ನಿಮ್ಮನ್ನು ಕಾಪಾಡ್ತಾ ಇದೆ. ಅಂದರೆ ನಿಮ್ಮ ಜೀವನಕ್ಕೆ ಪ್ರವೇಶ ಆಗಿದೆ ಅನ್ನೋದನ್ನು ಸಹಿತ ಹೇಳ್ಬೋದು. ಪ್ರತಿಯೊಂದು ವಿಚಾರದಲ್ಲಿಯೂ ಸಹಿತ ನಿಮಗೆ ಬದಲಾವಣೆಯನ್ನು ತರ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ 5 ಆಫ್ ವಾಂಡ್ಸ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನೀವು ತುಂಬಾ ಕಿರಿಕಿರಿ ಅನುಭವಿಸಿದ್ರಿ, ಜಗಳಗಳನ್ನು ಅನುಭವಿಸಿದ್ರಿ. ಸ್ವಲ್ಪ ಮುಂದೆ ನಿಮಗೆ ಅದು ಸ್ವಲ್ಪ ನಿಮ್ಮ ಚೇಂಜಸ್ ಆಗುತ್ತೆ. ಅಂದರೆ ಯಾವುದೇ ಜಗಳ, ಯಾವುದೇ ಕಿರಿಕಿರಿ, ಯಾವುದೇ ಮಾನಸಿಕ ನೋವು, ಹಿಂಸೆ, ಪ್ರತಿಯೊಂದು ವಿಚಾರದಲ್ಲಿಯೂ ಸಹಿತ ನೀವು ಹೊರ ಬರ್ತಾ ಇದ್ದೀರಾ ಅಂತಲೂ ಸಹಿತ ಇಲ್ಲಿ ಹೇಳ್ತಾ ಇದೆ. ನಿಮ್ಮ ವಿರುದ್ಧ ಯಾರು ಸವಾಲನ್ನು ಹಾಕಿದ್ರು, ನಿಮ್ಮ ವಿರುದ್ಧ ಹೋರಾಟ ಮಾಡ್ತಾ ಇದ್ರು, ಅವರಿಂದ ನಿಮಗೆ ಒಂದು ಮುಕ್ತಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚು ನಿಮ್ಮ ಜೀವನದಲ್ಲಿ ಮುಕ್ತರಾಗ್ತಾ ಇದ್ದೀರಾ. ಅಂದರೆ ಇಲ್ಲಿವರೆಗೂ ಏನು ಸ್ಟ್ರಗಲ್ ಲೈಫ್ ಅನುಭವಿಸಿದ್ರೆ ಆ ಸ್ಟ್ರಗಲ್ ಲೈಫಿಂದ ನೀವು ಹೊರ ಬರ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ನಿಮ್ಮ ಮನಸ್ಸು ಒಂದು ಹೇಗಪ್ಪ ಅಂದರೆ ಒಂದು ಕ್ರಿಯೇಟಿವಿಟಿಯ ಮೇಲೆ, ಅಂದರೆ ನಿಮ್ಮ ಐಡಿಯಾಸ್ಗಳನ್ನ ಹಾಕುತ್ತೆ. ನೀವು ಯಾವ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ಹೇಳಿ ತುಂಬಾ ಹಾತುರಿತಾ ಇದ್ದೀರಾ. ಓಕೆನಾ? ಅದನ್ನು ಈಗ ನೆಕ್ಸ್ಟು ನೀವು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಅಂತ ಹೇಳಿದರೆ ಆಲ್ರೆಡಿ ನಿಮಗೆ ಐಡಿಯಾ ಬಂದಿದೆ, ನಾನು ಇದೇ ಕೆಲಸ ಮಾಡಬೇಕು ಅಂತ. ಇಲ್ಲಿ ದೈವಿಕ ಶಕ್ತಿನೂ ಅದನ್ನೇ ಹೇಳ್ತಾ ಇದೆ. ನೀವು ಒಂದು ಮೊದಲನೇ ಹೆಜ್ಜೆ ಇಡಿ ಅಂತಲೇ ಹೇಳ್ತಾ ಇದೆ. ಇಲ್ಲಿ ಯಾಕಪ್ಪ ಅಂತ ಹೇಳಿದರೆ, ಇಲ್ಲಿ ಮೊದಲೇ ಹೇಳಿದೆ ನಿಮಗೆ ನಿಮ್ಮ ಕೆಲಸಕ್ಕೆ ನೀವು ನಿಮ್ಮ ಜೀವನ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಯೂನಿವರ್ಸ್ ಪ್ರತಿಯೊಂದು ವಿಚಾರದಲ್ಲಿಯೂ ಸಹಿತ ನಿಮಗೆ ಏನು ಕೊಟ್ಟಿದ್ದಾರಪ್ಪ ಅಂತ ಹೇಳಿದರೆ, ಒಂದು ನಿಮಗೆ ಶಕ್ತಿ ಕೊಟ್ಟಿದ್ದಾರೆ. ಫೈನಾನ್ಷಿಯಲ್ ಶಕ್ತಿ, ಪ್ರೀತಿ, ನಿಮಗೆ ಟ್ಯಾಲೆಂಟ್, ನಿಮ್ಮಲ್ಲಿ ಇರುವಂತಹ ಎಲ್ಲ ಶಕ್ತಿನೂ ಸಹಿತ ಒಟ್ಟುಗೂಡಿಸಿ ಒಂದೇ ಜವಾಬ್ದಾರಿನ ನಿಮಗೆ ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ಏನು ಅನ್ನೋದನ್ನು ತಿಳ್ಕೊಂಡು ಒಂದು ಬಿಗಿನಿಂಗ್ ಅಂದರೆ ನ್ಯೂ ಬಿಗಿನಿಂಗನ್ನು ಮಾಡಬೇಕಾಗಿದೆ. ನೀವು ಹೊರಗೆ ಹೆಜ್ಜೆ ಇಡಬೇಕಾಗಿದೆ. ಆ ಹೆಜ್ಜೆ ಇಟ್ಟರೆ ಅಂತ ಹೇಳಿದರೆ ನಿಮ್ಮ ಜೀವನದ ಅಲ್ಲಿಂದ ನಿಮಗೆ ಒಂದು ಚೇಂಜಸ್ ಕಾಣುತ್ತೆ, ಒಂದು ಪ್ರೀತಿ ಸಿಗುತ್ತೆ, ಒಂದು ನೀವು ಅಂದ್ಕೊಂಡಿದ್ದನ್ನು ಅಚೀವ್ ಮಾಡ್ತೀರಾ. ಯೂನಿವರ್ಸ್ ಸಪೋರ್ಟ್ ನಿಮಗೆ ಸಿಗುತ್ತೆ, ಒಂದು ದೈವಿಕ ರಕ್ಷಣೆ ಸಿಗುತ್ತೆ. ನಿಮ್ಮ ಜೀವನದಲ್ಲಿ ಸಡನ್ ಚೇಂಜಸ್ ಬರ್ತಾ ಇದೆ. ಕಾಳಿ ಮಾತೆಯ ನಿಮ್ಮ ಪ್ರವೇಶ ಇದೆ, ದುರ್ಗಾ ಮಾತೆಯ ಪ್ರವೇಶ ಇದೆ, ಗುರು ರಾಘವೇಂದ್ರ ಅವರ ಎನರ್ಜಿ ಇದೆ. ಇಲ್ಲಿ ಪ್ರತಿಯೊಂದು ವಿಚಾರಕ್ಕೂ ಸಹಿತ ನಿಮಗೆ ಒಂದು ದೈವಿಕ ರಕ್ಷಣೆ ಇದೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಇದು ಫಸ್ಟ್ ಫೈಲ್ ಕಾರ್ಡ್ ರೀಡಿಂಗ್ ಆಗಿತ್ತು. ಇದು ನೆಕ್ಸ್ಟ್ ಸೆಕೆಂಡ್ನೇ ಫೈಲ್ ಯಾರೆಲ್ಲ ಸೆಲೆಕ್ಟ್ ಮಾಡಿದಾರ ಅವರಿಗೆ ಈ ರೀಡಿಂಗ್ನ ನೋಡೋಣ ಇಲ್ಲಿ. ಓಕೆನಾ? ಥ್ಯಾಂಕ್ ಯು. ಇಲ್ಲಿ 3 ಆಫ್ ವಾಂಡ್ಸ್ ಅಂತ ಹೇಳಿದರೆ, ನೀವು ಹೊಸದಾಗಿ ಅಂದರೆ ನೀವು ಯಾವುದೋ ಒಂದು ದೂರದ ಪ್ರಯಾಣನ ಮಾಡಬೇಕು ಅಂದ್ಕೊಂಡಿದ್ದೀರ, ಅಥವಾ ದೂರದ ಯಾವುದೋ ಒಂದು ಆಲೋಚನೆ ನಾನು ಮಾಡ್ತಾ ಇದ್ದೀರ, ಅಥವಾ ನಿಮಗೆ ಯಾವುದೋ ಒಂದು ದೂರದ ವ್ಯಕ್ತಿ ನಿಮ್ಮನ್ನು ಬಂದು ಮಾತಾಡೋದಕ್ಕೆ ಆಗಿರ್ಬೋದು, ನೀವು ಕಾಯ್ತಾ ಇರುವಂಥ ವ್ಯಕ್ತಿ ನಿಮ್ಮ ಜೊತೆ ಸಂಪರ್ಕ ಮಾಡ್ತಾ ಇರ್ಬೋದು, ಅಥವಾ ನಿಮಗೆ ಯಾವುದೋ ಒಂದು ವಿಚಾರದಲ್ಲಿ ಈ ಜಾಗದಿಂದ ಮತ್ತೊಂದು ಜಾಗಕ್ಕೆ ಪ್ರಯಾಣ ಹೋಗಬೇಕು, ಅಥವಾ ನೀವು ಏನೋ ಒಂದು ಕೆಲಸ ಮಾಡಬೇಕು, ಈ ಜಾಗದಿಂದ ಮತ್ತೊಂದು ಜಾಗಕ್ಕೆ ನೀವು ಆ ಕೆಲಸನ ಟ್ರಾನ್ಸ್ಫರ್ ಮಾಡೋದಾಗಿರ್ಬೋದು, ಪ್ರಮೋಷನ್ ವಿಚಾರದಲ್ಲಾಗಿರ್ಬೋದು, ಅಥವಾ ಇನ್ನು ಯಾವುದೇ ನಿಮ್ಮ ಕೆರಿಯರ್ ಲೈಫಲ್ಲಿ ಆಗಿರ್ಬೋದು, ಯಾವುದೋ ಒಂದು ವಿಚಾರಕ್ಕೆ ನೀವು ಕಾಯ್ತಾ ಇದ್ದೀರಾ. ಇಲ್ಲಿ ಬಿಗಿನಿಂಗ್ ಆಗಿ ಆಲ್ರೆಡಿ ನೀವು ಅದು ಫೈನಾನ್ಷಿಯಲ್ ಆಗಿರ್ಬೋದು, ಬಿಸ್ನೆಸ್ಸಲ್ಲಿ ಆಗಿರ್ಬೋದು ಇನ್ವೆಸ್ಟ್ ಮಾಡಿರ್ತೀರ, ಅದರ ರಿಸಲ್ಟಿಗೋಸ್ಕರ ಕಾಯ್ತಾ ಇದ್ದೀರಾ. ಇಲ್ಲಿ ಪ್ರೀತಿ ಆಗಿರ್ಬೋದು, ನೀವು ಯಾರಿಗಾರು ಕಾಯ್ತಾ ಇದ್ರಿ, ಅವರು ಸಹಿತ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂಥದ್ದಿರ್ಬೋದು, ನಿಮ್ಮ ಜೊತೆ ಮಾತಾಡುವಂಥದ್ದಾಗಿರ್ಬೋದು, ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಇಲ್ಲಿ ಪ್ರತಿಯೊಂದು ವಿಚಾರದಲ್ಲಿಯೂ ಸಹಿತ ಹೇಳಬೇಕು ಅಂತ ಹೇಳಿದರೆ, ನೀವು ಯಾವುದೋ ಒಂದು ವಿಚಾರಕ್ಕೆ ಕಾಯ್ತಾ ಇದ್ದೀರಾ. ಆ ಕಾಯುವಿಕೆ ಏನಾಗಿದೆಪ್ಪ ಅಂತ ಹೇಳಿದರೆ ನಿಮ್ಮನ್ನು ಅರಸಿ ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ನೆಕ್ಸ್ಟ್ ನೋಡೋಣ. ಇದು ಸೆಕೆಂಡ್ ಫೈಲ್ ಯಾರೆಲ್ಲ ಸೆಲೆಕ್ಟ್ ಮಾಡಿದ್ದೀರಾ ಅವರಿಗೆ ಈ ರೀಡಿಂಗ್ ಆಗಿರುತ್ತೆ. ಥ್ಯಾಂಕ್ ಯು ಏಂಜಲ್ಸ್. ಥ್ಯಾಂಕ್ ಯು.
ದ ಲವರ್ಸ್, ಟೂ ಆಫ್ ವಾಂಡ್ಸ್, ಸಾರ್ಡ್ಸ್, ಇಲ್ಲಿ 4 ಆಫ್ ಕಪ್ಸ್. ಓಕೆ, ನಾನು ಇಲ್ಲಿ ಹೇಳಿದಾಗೆ ಇಲ್ಲಿ ಯಾರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅವರು ನಿಮ್ಮನ್ನು ಸಂಪರ್ಕ ಮಾಡ್ತಾರೆ. ನಿಮಗೋಸ್ಕರ ನಿಮ್ಮನ್ನು ನೋಡೋದಕ್ಕೆ ಬರ್ಬೋದು, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ನಿಮಗೆ ಮೆಸೇಜ್ ಮಾಡ್ಬೋದು, ಅಥವಾ ನೀವೇ ಅವರನ್ನು ಹೋಗಿ ಮಾತಾಡಿಸುವಂಥದ್ದು ಆಗ್ಬೋದು ಅನ್ನೋದನ್ನು ಇಲ್ಲಿ ಅದೇ ಕಾರ್ಡ್ ಹೇಳುತ್ತೆ. ಲವ್ವರ್ಸ್ ಕಾರ್ಡ್. ಒಂದು ನಿರ್ಧಾರ ತಗೋತಾ ಇದ್ದೀರಾ, ಅವ್ರು ನನ್ನ ಜೀವನಕ್ಕೆ ಬೇಕಾ, ನನ್ನ ಜೀವನಕ್ಕೆ ಬೇಡವಾ, ಅವ್ರು ನನಗೆ ಯಾವ ರೀತಿ ಸಪೋರ್ಟಿವ್ ಆಗಿರ್ತಾರೆ, ಅವ್ರು ನನಗೇನು ಮಾಡ್ತಾರೆ, ನನಗೋಸ್ಕರ ಅವ್ರು ನನಗೆ ವೆಯ್ಟ್ ಮಾಡ್ತಾ ಇದ್ದಾರಾ, ನನಗೋಸ್ಕರ ಅವ್ರು ಕಾಯ್ತಾ ಇದ್ದಾರಾ, ನಾನು ಅವ್ರನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ಅವರು ಸಹಿತ ನನ್ನನ್ನು ಅಷ್ಟೇ ಪ್ರೀತಿ ಮಾಡ್ತಾ ಇದ್ದಾರೆ, ಇದು ನಮ್ಮಿಬ್ಬರ ಮಧ್ಯೆ ಒಂದು ಕನೆಕ್ಷನ್ ಇದೆಯಾ, ನಮಗೆ ಒಂದು ಸೋಲ್ ಜರ್ನಿ ಇದೆಯಾ, ನನಗೆ ದೈವಿಕ ರಕ್ಷಣೆ ಇದೆಯಾ, ಅಥವಾ ನಾನು ಆ ತಂದೆ ತಾಯಿ ಒಪ್ಪಿಸಿ ಮದುವೆ ಆಗಲ್ಲ, ಅಥವಾ ನನ್ನ ತಂದೆ ತಾಯಿ ನನಗೆ ಇದಕ್ಕೆ ಸಪೋರ್ಟ್ ಮಾಡ್ತಾರಾ, ಈ ರೀತಿಯಾದಂತಹ ಗೊಂದಲವನ್ನು ಇಟ್ಕೊಂಡಿರುವಂತಹ ಕಾರ್ಡ್ ಅಂತ ಹೇಳ್ಬೋದು. ನಿಮ್ಮ ಮಧ್ಯೆ ಒಂದು ಫೈರ್ ಎನರ್ಜಿ ಇದೆ, ನಿಮ್ಮಿಬ್ಬರ ಮಧ್ಯೆ ಒಂದು ಫೈರ್ ಎನರ್ಜಿ ಇದೆ. ಆ ಫೈರ್ ಎನರ್ಜಿ ಏನಾಗಿದೆಪ್ಪ ಅಂತ ಇಬ್ಬರ ಮನಸ್ಥಿತಿನ ಹಾಳು ಮಾಡ್ತಾ ಇದೆ. ಒಂದು ಕಿರಿಕಿರಿ, ಈಗ ಈ ಸದ್ಯದ ಮಟ್ಟಿಗೆ ನೀವೊಂದು ಯಾವುದೋ ಒಂದು ವಿಚಾರಕ್ಕೆ ಮನಸ್ಸಿಗೆ ಕಿರಿಕಿರಿ ಮಾಡ್ಕೊಂಡಿರ್ತಾರೆ. ಆ ಕಿರಿಕಿರಿನೇ ಒಂದು ದೊಡ್ಡದಾಗಿ ಬೆಳೆದೋಗಿರೋಂಥದ್ದು. ಅಂದರೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು, ಮೆಸೇಜ್ ಮಾಡ್ತಾ ಇರ್ಬೋದು, ಅವ್ರು ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಇಲ್ಲದೆ ಇರ್ಬೋದು, ನಿಮ್ಮ ಜೊತೆ ಮಾತಾಡೋದಕ್ಕೆ ಅವರು ಪ್ರಯತ್ನ ಮಾಡದೇ ಇರ್ಬೋದು, ತುಂಬ ದಿನಗಳಿಂದ ಇದೇ ಒದ್ದಾಟ ಆಗಿರೋದ್ರಿಂದ ಈಗ ನೆಕ್ಸ್ಟ್ ನೀವು ಅವರಿಗೆ ಕಾಯ್ತಾ ಇರುವಂಥದ್ದು. ಅವ್ರು ನನಗೆ ಫೋನ್ ಮಾಡ್ತಾರೆ, ಅವ್ರು ನನ್ನ ಜೊತೆ ಮಾತಾಡ್ತಾರೆ, ಇದು ನನ್ನ ಜರ್ನಿನ, ಇವ್ರು ನನ್ನ ಲೈಫಲ್ಲಿ ಇರ್ತಾರೆ, ಇರೋದಿಲ್ವಾ, ಹೇಗೆ ಏನು, ಇಲ್ಲಿ ಈ ರೀತಿಯಾದಂತಹ ಮನಸ್ಸಲ್ಲಿ ಒಂದು ಗೊಂದಲನ ಏನು ಇಟ್ಕೊಂಡಿದ್ರೆ ಇಲ್ಲಿ ಅವರು ಹೇಳ್ತಾ ಇರೋದು ಏನಪ್ಪ ಅಂತ ಹೇಳಿದರೆ, ಒಂದು ದೈವಿಕ ರಕ್ಷಣೆ ಇದೆ, ನಿಮ್ಮಿಬ್ಬರ ಮಧ್ಯೆ ಒಂದು ಸೋಲ್ ಜರ್ನಿ ಇದೆ. ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚು ನಿಮಗೆ ಒಂದು ಅವಕಾಶ ಅನ್ನೋದನ್ನು ಯೂನಿವರ್ಸ್ ಕೊಡುತ್ತೆ, ದೈವಿಕ ಶಕ್ತಿ ಕೊಡುತ್ತೆ ಅಂತಲೇ ಹೇಳ್ತಾ ಇದ್ದಾರೆ. ಇಲ್ಲಿ ಎಷ್ಟೇ ಅಡೆತಡೆಗಳು ಬಂದಿರ್ಬೋದು, ಎಷ್ಟೇ ಕಿರಿಕಿರಿಗಳನ್ನ ನೀವು ನೋಡ್ತಾ ಇರ್ಬೋದು, ಅವರಿಂದ ನಿಮ್ಮಿಬ್ಬರ ಮಧ್ಯೆ ಒಂದು ಘರ್ಷಣೆ ಆಗಿರ್ಬೋದು, ಅವರೇ ಬಂದು ಮಾತಾಡಲಿ, ಇವರೇ ಬಂದು ಮಾತಾಡಲಿ, ಹೀಗೆ ಆಗಲಿ ಹಾಗೆ ಆಗಲಿ ಅಂತ ಹೇಳ್ತಿರ್ಬೋದು. ಇಲ್ಲಿ ಒಂದು ಇಬ್ಬರ ಮನಸ್ಥಿತಿನ ಒಂದು ಬದಲಾವಣೆನೇ ಆಗುತ್ತೆ. ಇಲ್ಲಿರುವಂತಹ ನಿಮ್ಮ ಇಬ್ಬರ ಗೊಂದಲಗಳು ಸಹಿತ ಒಂದು ದೂರ ಆಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಇಲ್ಲಿ 2 ಆಫ್ ಸಾರ್ಡ್ಸ್ ಒಂದಿದೆ. 2 ಆಫ್ ಸಾರ್ಡ್ಸ್ ಅಂತ ಹೇಳಿದರೆ ಇಬ್ಬರು ಸಹಿತ ನೀವು ಇಲ್ಲಿ ಯಾವ ರೀತಿ ಅಂದರೆ ನಿಮ್ಮನ್ನು ನೀವು ಯಾವುದನ್ನು ಆರಿಸ್ಕೋಬೇಕು, ಅವ್ರು ನನಗೆ ಬೇಕಾ ಬೇಡವಾ, ಹೇಗೆ ಏನು ಅನ್ನುವಂಥ ಎಮೋಷನ್ಸ್ನಲ್ಲಿ ಒಂದು ಮಾನಸಿಕವಾಗಿ ಒಂದು ನೋವನ್ನು ಅನುಭವಿಸ್ತಾ ಇದ್ದೀರಾ. ಇಬ್ಬರಿಗೂ ಬಿಟ್ಟಿರೋವಂಥ ಮನಸ್ಥಿತಿ ಇಲ್ಲ, ಆದರೂ ಸಹಿತ ಯಾವುದೋ ಒಂದು ಕಾರಣಕ್ಕೋಸ್ಕರ ನೀವಿಬ್ಬರು ದೂರ ಇದ್ದೀರಾ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನಲ್ಲಿ ಇದ್ದೀರಾ. ಇಬ್ಬರು ಒಂದು ಮಾನಸಿಕವಾಗಿ ಕಿರಿಕಿರಿ ಅನುಭವಿಸ್ತಾ ಇದ್ದೀರಾ. ಅವ್ರು ನೆನೆಸ್ಕೊಂಡು ನೀವು ಆಗ್ತಾ ಇದ್ದೀರಾ, ನಿಮ್ಮನ್ನು ನೆನೆಸ್ಕೊಂಡು ಅವ್ರು ಆಗ್ತಾ ಇದ್ದಾರೆ. ಈ ರೀತಿಯಾದಂತಹ ಮನಸ್ಥಿತಿನ ನೀವು ಇಬ್ಬರು ಹೊಂದಿದ್ದೀರಾ ಅನ್ನೋದು ಸಹಿತ ಇಲ್ಲಿ ಹೇಳ್ಬೋದು. ಈ ಜೂನ್ ತಿಂಗಳಲ್ಲಿ ನಿಮ್ಮಿಬ್ಬರಿಗೂ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಏನಿತ್ತು ಅದರಲ್ಲಿ ಇಬ್ಬರಿಗೂ ಕ್ಲಿಯರ್ ಆಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಆ ಮನಸ್ತಾಪ ಕ್ಲಿಯರ್ ಆಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಇಲ್ಲಿ 6 ಆಫ್ ಸಾರ್ಡ್ಸ್ ಅಂದರೆ 6 ಆಫ್ ಪೆಂಟಿಕಲ್ ಅಂದರೆ ಇಲ್ಲಿ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನಿಮ್ಮಲ್ಲಿರುವಂತಹ ನೀವು ಯಾವ ತರಹ ಅವ್ರ ಜೊತೆ ಇಲ್ಲಿ ಪ್ರೀತಿಯ ವಿಚಾರ ಹೇಳ್ಬೋದು. ಇಲ್ಲಿ ನೀವು ಅವ್ರ ಜೊತೆ ನೀವು ಲಾಯಲ್ ಆಗಿದ್ರಿ ಅಂದರೆ ನಿಮಗೆ ಏನು ಸಿಗಬೇಕಾಗಿದೆಯೋ ಅದು ಸಿಕ್ಕೇ ಸಿಗುತ್ತೆ. ನೀವು ಪ್ರೀತಿಯಿಂದ ನೀವು ನಿಜವಾಗ್ಲೂ ಅವ್ರನ್ನ ತುಂಬ ಪ್ರೀತಿ ಮಾಡಿದ್ರಿ ಅಂದರೆ ಯೂನಿವರ್ಸಿಂದ ನಿಮಗೆ ಸಿಗಬೇಕಾಗಿರೋದು ಅವರು ನಿಮ್ಮ ಪ್ರೀತಿನ ಅವ್ರು ನಿಜವಾಗ್ಲೂ ಬಯಸಿದ್ರು ಅಂತ ಹೇಳಿದರೆ ಇಲ್ಲಿ ಅವರು ನಿಮ್ಮ ಜೊತೆಗೆ ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರೆ, ನಿಮಗೆ ಸಪೋರ್ಟಿವ್ ಆಗಿ ನಿಲ್ತಾರೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಇಲ್ಲಿ ಸಹಿತ ಅದೇ ಹೇಳ್ತಾ ಇದೆ, ಯೂನಿವರ್ಸ್ ನಿಮಗೆ ಒಂದು ಗೈಡೆನ್ಸ್ ಮಾಡ್ತಾ ಇದೆ, ನಿಮಗೆ ಸಪೋರ್ಟ್ ಮಾಡ್ತಾ ಇದೆ. ಬಟ್ ನೀವು ನಿಮ್ಮ ಒಂದು ಒಳ ಮನಸ್ಸು ಏನು ಹೇಳ್ತಾ ಇದೆ, ನೀವು ಅದರಲ್ಲೇ ಮಂಕಾಗಿದ್ದೀರ, ಎದುರಿಗಿರುವಂತಹ ಪ್ರೀತಿನ ನೋಡ್ತಾ ಇಲ್ಲ. ಇಬ್ಬರು ಸಹಿತ ಅದೇ ಥರನೇ ಇದ್ದೀರ. ನಿಮ್ಮ ಎದುರಿಗೆ ಒಂದು ನಿಜವಾದ ಪ್ರೀತಿ ಇದೆ, ನೀವು ನಿಮ್ಮ ಮನಸ್ಸಲ್ಲಿರೋದನ್ನು ಅವ್ರಿಗೆ ಹೇಳ್ಕೊಂಡು, ಅವ್ರು ನಿಮ್ಮ ಮನಸ್ಸಲ್ಲಿರೋದನ್ನು ಹೇಳ್ಕೊಂಡು ಇಬ್ಬರು ಸಹಿತ ಒಂದು ಏನಾಗ್ತಾ ಇದೆಪ್ಪ ಅಂದ್ರೆ ಮನಸ್ಥಿತಿನ ಚೇಂಜ್ ಮಾಡ್ಕೋಬೇಕು. ಅಂದರೆ ಇಬ್ಬರು ಒಂದು ಒಬ್ಬರಿಗೊಬ್ಬರು ಮಾತಾಡಿಕೊಂಡು ಅದನ್ನು ಬಗೆಹರಿಸ್ಕೊಂಡ್ರಿ ಅಂತ ಹೇಳಿದರೆ ಇಲ್ಲಿ ನಿಮಗೆ ಸಪೋರ್ಟಿವ್ ಆಗಿದೆ. ಅಂದರೆ ಇಲ್ಲಿ 3 ಸಹಿತ ಯೂನಿವರ್ಸ್ ಕಾರ್ಡ್ ಅಂತ ಹೇಳ್ಬೋದು. ಇಲ್ಲಿ ಜಡ್ಜ್ಮೆಂಟ್ ಬರುತ್ತೆ, ಇಲ್ಲಿ ದೈವಿಕ ಶಕ್ತಿ ಬರುತ್ತೆ, ಇಲ್ಲಿ ಸಹಿತ ಏಂಜಲ್ ಶಕ್ತಿ ಬರುತ್ತೆ. ಅಂದರೆ ನಿಮ್ಮಿಬ್ಬರ ಮಧ್ಯೆ ಒಂದು ಪ್ರಾಮಾಣಿಕವಾದಂತಹ ಪ್ರೀತಿ ಇದೆ, ಅದಕ್ಕೆ ಯೂನಿವರ್ಸ್ ಸಪೋರ್ಟ್ ಇದೆ, ಏಂಜಲ್ ಸಪೋರ್ಟ್ ಇದೆ, ದೈವ ಶಕ್ತಿಯ ಸಪೋರ್ಟ್ ಇದೆ. ಆದರೆ ನೀವು ಇವಾಗ ನಡೆದಿರುವಂತಹ ಕ್ಲಾಶ್ ಏನಿದೆ, ಇವಾಗ ನಡೆದಿರುವಂತಹ ಜಗಳ ಏನಿದೆ ಅದನ್ನೇ ಒಂದು ದೊಡ್ಡದಾದಂತಹ ಜೀವನ ಇದೇ ನನಗೆ ನನ್ನ ಜೀವನಕ್ಕೆ ಒಂದು ಮುಳ್ಳಾಗಿರ್ಬೋದು ಅಥವಾ
ಕಿರಿಕಿರಿ ಆಗಿರ್ಬೋದು, ಇದು ಬೇಡವೇ ಬೇಡ ಅನ್ನುವಂಥ ಮನಸ್ಥಿತಿ ಆಗಿರ್ಬೋದು, ಈ ರೀತಿಯಾದಂತಹ ಮನಸ್ಸನ್ನು ನೀವು ಗಟ್ಟಿಯಾಗಿ ಮಾಡ್ಕೊಂಡಿದ್ದೀರಿ. ಇಲ್ಲಿ ಗಂಡ ಹೆಂಡತಿ ಸಂಬಂಧ ಆಗಿರ್ಬೋದು ಅಥವಾ ಈ ಹೊಸ ಪ್ರೀತಿ ಆಗಿರ್ಬೋದು, ಈ ರೀತಿಯಾಗಿ ನೀವು ನಿಮ್ಮ ಮನಸ್ಸನ್ನು ಒಂದು ಆಳಕ್ಕೆ ಹಾಕ್ಕೊಂಡಿರ. ಇದು ಸರಿನಾ, ಇದು ತಪ್ಪ, ಒಂಥರ ನಿರ್ಧಾರ ತಗೋಬೇಕು ಅನ್ನೋದು. ಆದರೆ ಆಲ್ರೆಡಿ ನಿಮಗೆ ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡಿದೆ. ಇದು ನಿಮ್ಮ ಸೋಲ್ ಜರ್ನಿ, ಇದೇ ನಿಮ್ಮ ಜೀವನಕ್ಕೆ ಬೇಕಾಗಿರೋದು, ಇದೇ ನಿಮ್ಮ ಪ್ರೀತಿ ಅಂತ ಹೇಳಿ ಆಲ್ರೆಡಿ ಯೂನಿವರ್ಸ್ ಸಪೋರ್ಟ್ ಮಾಡಿದೆ. ಅಂದರೆ ಇಲ್ಲಿ ಬೆಳಕಿದೆ ಮತ್ತು ಇಲ್ಲಿ ಏಂಜಲ್ ಸಪೋರ್ಟ್ ಇದೆ. ಅಂದರೆ ನಿಮಗೆ ಸಿಗಬೇಕಾಗಿರೋದು ನಿಮ್ಮ ಜೀವನಕ್ಕೆ ಆಲ್ರೆಡಿ ಕೊಟ್ಟಾಗಿದೆ. ಆದರೆ ನಿಮ್ಮಲ್ಲಿ ಇರುವಂತಹ ಸಿಟ್ಟು, ಕೋಪ, ಹಠ, ಈ ರೀತಿಯಾದಂಥ ಮನಸ್ತಾಪಗಳನ್ನು ಇಟ್ಕೊಂಡು ನೀವಿಬ್ಬರು ಮನಸ್ಸಿಗೆ ಕಿರಿಕಿರಿ ಮಾಡ್ಕೊಂಡಿರೋದು. ಈ ತಿಂಗಳಲ್ಲಿ ಅದು ಒಂದು ಕ್ಲಾರಿಟಿ ಬರ್ಬೋದು ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಅದು ಒಂದು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇತ್ತು ಅಂದರೆ ಅವ್ರು ನಿಜವಾಗ್ಲೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ, ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ, ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ನೀವು ಬರಲಿ, ನೀವು ಅದೇ ಥರನೇ ವೆಯ್ಟ್ ಮಾಡ್ತಾ ಇದ್ದಾರೆ, ಅವರು ಸಹಿತ ಅದೇ ಥರನೇ ವೆಯ್ಟ್ ಮಾಡ್ತಾ ಇದ್ದಾರೆ. ಅಥವಾ ನೀವೇ ಅಲ್ಲಿಗೆ ಹೋಗ್ಬೋದು, ಅವರೇ ನಿಮ್ಮ ಹತ್ರ ಬರ್ಬೋದು. ಈ ರೀತಿಯಾದಂತಹ ಸಿಚುವೇಶನ್ನ ನೀವು ನೋಡ್ತಾ ಇದ್ದಾರೆ. ಇದು ಸೆಕೆಂಡ್ ಫೈಲ್ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರಿಗೆ ಈ ರೀಡಿಂಗ್ ಆಗಿತ್ತು. ಜೂನ್ ತಿಂಗಳಲ್ಲಿ ನೀವು ಅಂದ್ಕೊಂಡಿರುವಂಥದ್ದೆಲ್ಲ ನಿಮ್ಮ ಜೀವನದಲ್ಲಿ ನಡೀಲಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.